ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಕಶ್ಯಪ್ಸ್ ಕಿಚನ್ ಟೇಸ್ಟ್ ಆಫ್ ಟೆಂಪಲ್ಸ್. ಗೆಳೆಯರೆ, ಇದು 7th ಮೇನ್ ರೋಡ್, MEI ಎಂಪ್ಲಾಯೀಸ್ ಹೌಸಿಂಗ್ ಕಾಲೋನಿ, ನೆಕ್ಸ್ಟು ಫೇಮಸ್ ಗೋಲ್ಗಪ್ಪ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಶುದ್ಧ ಸಸ್ಯಾಹಾರಿ ಬ್ರಾಹ್ಮಣರ ಮನೆ ಊಟ. ಹಾಗೆ ಇಲ್ಲಿ ಪುಳಿಯೋಗರೆ ಮತ್ತೆ ಬಿಸಿಬೇಳೆ ಬಾತು ಹಾಗೆ ಶಾವಿಗೆ ಬಾತು ತುಂಬಾನೇ ಸಖತ್ ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ, ಒಮ್ಮೆ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೆಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಈಗ ತಟ್ಟೆ ಇಡ್ಲಿ ಆಗ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಹಾಗೆ ಸ್ನೇಹಿತರೆ, ಇಲ್ಲಿ ಬಿಸಿಬೇಳೆ ಬಾತ್ ಪೌಡ್ರು, ಪುಳಿಯೋಗರೆ ಗೊಜ್ಜು, ಸಾಂಬಾರ್ ಪುಡಿ ಇದೆಲ್ಲ ಸಿಗುತ್ತೆ. ನೀವು ಬೇಕಂದ್ರೆ ಇಲ್ಲಿ ಕೇಳಿ ತಗೋಬೋದು. ಹಾಗೆ ಸಾಂಬಾರು, ರಸಮ್ಮು ಕೂಡ ನಿಮಗೆ ಸಿಗುತ್ತೆ ಪಾರ್ಸಲ್ಲು, ಚೆನ್ನಾಗಿರುತ್ತೆ. ನೋಡಿ, ಇಡ್ಲಿ ರೆಡಿ ಆಗೋಯ್ತು. ಇಡ್ಲಿ ಸಖತ್ತು ಸೂಪರ್ ಆಗಿ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್. ಬಂದಾಗ ಇಡ್ಲಿ ಸಾಂಬಾರು ಟೇಸ್ಟ್ ಮಾಡಿ, ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಉದ್ದಿನ ವಡ ಆಗ್ತಾ ಇದ್ದಾರೆ ಸ್ನೇಹಿತರೆ, ಬನ್ನಿ ನೋಡ್ಕೊಂಬರೋಣ. ಹಾಗೆ ಫ್ರೆಂಡ್ಸ್, ನಾವಿಲ್ಲಿ ಇಡ್ಲಿ, ವಡ, ಬಿಸಿಬೇಳೆ ಬಾತು, ಕೇಸರಿ ಬಾತು ಇದೆಲ್ಲ ಟೇಸ್ಟ್ ಮಾಡಿದ್ವಿ. ಸಖತ್ತಾಗಿತ್ತು ಫ್ರೆಂಡ್ಸ್. ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನಬೇಕು, ಮತ್ತೆ ಇನ್ನ ಯಾವಾಗಪ್ಪ ಬರ್ತೀನಿ ಈ ಕಡೆ ಅನ್ನೋ ಥರ ಮನೆ ಊಟ ಥರ ಇತ್ತು. ಸಖತ್ ಟೇಸ್ಟಿ ಆಗಿತ್ತು. ನೋಡಿ, ಕೆಂಪಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಉದ್ದಿನ ವಡ. ನೋಡಿ ಸ್ನೇಹಿತರೆ, ಈ ತರ ಅಡಿಕೆ ಪಟ್ಟೆಲ್ಲ ಹಾಕಿ ಇಡ್ಲಿ ವಡ ಎಲ್ಲ ಕೊಡ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಾನು ಶ್ರೀಕಾಂತ್ ಅಂತ. ಇಲ್ಲೇ ಬಗ್ಲುಗುಂಟಲ್ಲೇ ಇರೋದು. ವರ್ಷ ಆಯ್ತು ಸ್ಟಾರ್ಟ್ ಆಗಿ. ಸೊ ಅವಾಗಿಂದ ರೆಗ್ಯುಲರ್ ಕಸ್ಟಮರ್. ಡೇ ಬಿಗಿನಿಂಗ್ ಇಂದನೂ ಇದುವರೆಗೂ ಸೇಮ್ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ನನಗೆ ತುಂಬಾ ಫೇವರೇಟ್ ಅಂದ್ರೆ ಪುಳಿಯೋಗರೆ ಫೇವರೇಟ್, ಕೇಸರಿ ಬಾತ್ ಫೇವರೇಟ್. ತುಂಬಾ ಚೆನ್ನಾಗಿರುತ್ತೆ. ಪಂಚಾಮೃತ ಸಂಡೇ ಟೈಮ್ ಮಾಡ್ತಾರೆ, ಸೊ ವಿ ಕ್ಯಾನ್ ಟ್ರೈ. ಅದು ಬಿಟ್ರೆ ರೆಗ್ಯುಲರ್ ಆಗಿ ಎವ್ರಿ ಡೇ ಆಲ್ಟರ್ನೇಟಿವ್ ಚೇಂಜ್ ಮಾಡ್ತಿರ್ತಾರೆ ಫುಡ್. ಮತ್ತೆ ಮಧ್ಯಾಹ್ನ ಸಾಂಬಾರ್ ಮಾಡ್ತಾರೆ. ಸೊ ಸಾಂಬಾರು ಸೇಮ್ ಲೈಕ್ ನಮ್ಮಮ್ಮ ಹೆಂಗ್ ಮಾಡಿರ್ತಾರೋ, ನಮ್ದು ಪ್ರಾಪರ್ ತುಮಕೂರು. ಸೊ ನಾನು ತುಮಕೂರಿಗೆ ರೆಗ್ಯುಲರ್ ಆಗಿ ಹೋಗೋದಕ್ಕಾಗಲ್ಲ. ಸೊ ತುಮಕೂರಲ್ಲಿ ನಮ್ಮಮ್ಮನ ಟೇಸ್ಟ್ ಹೆಂಗಿರುತ್ತೋ ಸೇಮ್ ಅದೇ ಟೇಸ್ಟ್ ಇಲ್ಲಿ ಬರುತ್ತೆ. ಎಲ್ಲಾ ಕಡೆ ಆತರ ಟೇಸ್ಟ್ ಹೇಳೋದಕ್ಕಾಗಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಸೊ ಆ ಸಾಂಬಾರ್ ಫೀಲಿಂಗ್ ನೀವು ಟ್ರೈ ಮಾಡಬಹುದು ಮಧ್ಯಾಹ್ನ ಟೈಮ್. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೂಪರ್ ಆಗಿರುತ್ತೆ. ನಾವ್ ಆಲ್ಮೋಸ್ಟ್ ನಾವ್ ಎಲ್ಲೇ ಹೋದ್ರು ಹೋಟೆಲ್ಗೆ ಇದೇ ನಮ್ದು ಫೇವ್ರೇಟ್. ರೆಗ್ಯುಲರ್ ನಾವೇನು ಹೋಟೆಲ್ಗೆ ಹೋಗಲ್ಲ, ಬಟ್ ಇಲ್ಲಿ ಮಾತ್ರ ಮನೆ ಫುಡ್ ಇದ್ದಂಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಬರ್ತೀವಿ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ಸೊ ತುಂಬಾ ಫೇವ್ರೇಟ್ ಅಂದ್ರೆ ಇಲ್ಲಿ ಪುಳಿಯೋಗರೆ. ಪುಳಿಯೋಗರೆ ಬಿಟ್ರೆ ಕೇಸರಿ ಬಾತ್ ಒಂದು ತುಂಬಾ ಇಷ್ಟ ಪಡ್ತೀವಿ. ಮತ್ತೆ ಇಲ್ಲಿ ಕಾಳು ಸಾಸಿವೆ ಚಿತ್ರಾನ್ನ ಮಾಡ್ತಾರೆ. ಸೊ ಅದೊಂದು ವಿ ಕ್ಯಾನ್ ಟ್ರೈ, ಚೆನ್ನಾಗಿರುತ್ತೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಬರ್ತೀವಿ, ನಾವು ರೆಗ್ಯುಲರ್ ಬರ್ತೀವಿ ಇಲ್ಲಿಗೆ. ಹೌದು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸೊ ನೀವು ಒಂದ್ಸಲ ಇಲ್ಲಿ ಬಂದು ಟ್ರೈ ಮಾಡ್ಬೋದು, ನಿಮ್ಗೆ ಹೋಮ್ಲಿ ಫೀಲ್ ಆಗುತ್ತೆ. ಸೊ ವಾಟ್ ಎವರ್ ಫುಡ್ ಇವ್ರೇನ್ ಟೇಸ್ಟ್ ಇಂಪೋರ್ಟರ್ ತರ ನಾನೇನ್ ಅನ್ಸಿಲ್ಲ. ಸೋಡಾ ಹಾಕ್ತಾರೆ, ಕೆಲವು ಕಡೆ ಎಲ್ಲ ಸೋಡಾ ಹಾಕೋದು ಟೇಸ್ಟ್ ಇಂಪೋರ್ಟರ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ಇವ್ರು ಆತರ ಎಲ್ಲ ಯೂಸ್ ಮಾಡಲ್ಲ. ಸೊ ಹೆಲ್ದಿ ವೈಸ್ ಚೆನ್ನಾಗಿದೆ, ಫುಡ್ ಟೇಸ್ಟ್ ವೈಸ್ ಚೆನ್ನಾಗಿದೆ, ಹೆಲ್ದಿ ವೈಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ತುಪ್ಪದ ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು ಮತ್ತು ಮೇಲ್ಕೋಟೆ ಸ್ಟೈಲ್ ಪುಳಿಯೋಗರೆ ಸಿಗುತ್ತೆ. ಸಖತ್ತು ಟೇಸ್ಟ್ ಆಗಿರುತ್ತೆ. ಬಂದಾಗ ಪುಳಿಯೋಗರೆ ಟೇಸ್ಟ್ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ.
ಹಾಗೆ ಪಾರ್ಸಲ್ ಕೂಡ ತುಂಬಾ ನೀಟಾಗಿ ಸಿಲ್ವರ್ ಫಾಯಿಲ್ ಕವರ್ಗಳನ್ನ ಬಳಸಿ ಪ್ಯಾಕ್ ಮಾಡಿಕೊಡ್ತಾರೆ. ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಆರ್ಡರ್ಗಳು ಪಾರ್ಸಲ್ ಬರ್ತಾ ಇರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಜನ ಕಸ್ಟಮರ್ಸ್ ಎಲ್ಲ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಮುನ್ರಾಜು. ಸರ್ ಏನು ತಗೊಂಡಿದ್ರಿ ಇವಾಗ? ಇಡ್ಲಿ ವಡೆ ತಗೊಂಡಿದ್ದೆ ಸರ್. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಭಾಳ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಫೇಮಸ್ ಇದೆ ಹೋಟ್ಲ್ ಇದು. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ನೀವು? ಎಲ್ಲ ಥರ ಟೇಸ್ಟ್ ಮಾಡಿ. ಯಾವುದು ತುಂಬಾ ಇಷ್ಟ ಆಯ್ತು ಸರ್ ನಿಮಗೆ? ಈ ಒಂದಿಲ್ಲ ಸರ್, ಎಲ್ಲಾನು ಚೆನ್ನಾಗಿದೆ. ಎಲ್ಲಾನು ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ, ಮನೆ ಥರ ಇದೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬರ್ತಾ ಇರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸೂಪರ್ ಆಗಿದೆ, ಒಳ್ಳೆ ಚೆನ್ನಾಗಿದೆ ಟೇಸ್ಟ್, ಮನೆ ಥರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಇವರು ಮಂಗಳವಾರ ದಿವಸ ರಜಾ ಇರ್ತಾರೆ. ಸೊ ಮಂಗಳವಾರ ಬಿಟ್ಟು ಬೇರೆಲ್ಲ ದಿವಸ ಇರ್ತಾರೆ. ಬೆಳಿಗ್ಗೆ ಹೊತ್ತು ಟಿಫನ್ ಸಿಗುತ್ತೆ, ಮಧ್ಯಾಹ್ನ ಅನ್ನ ಸಾಂಬಾರು ಕೂಡ ಸಿಗುತ್ತೆ. ಹಾಗೆ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಸಾಸಿವೆಕಾಯಿ ಚಿತ್ರಾನ್ನ ಅಂತ ಮಾಡ್ತಾರೆ. ತುಂಬಾನೇ ಸಖತ್ತಾಗಿರುತ್ತಂತೆ. ಬ್ರಾಹ್ಮಣರ ಶೈಲಿಯ ಶುದ್ಧ ಸಸ್ಯಾಹಾರಿ ಮನೆ ಊಟ ತಿನ್ನಬೇಕು ಅಂದರೆ MEI ಹೌಸಿಂಗ್ ಕಾಲೋನಿ ಹತ್ರ ಇರೋ ಕಶ್ಯಪ್ಸ್ ಕಿಚನ್ ಟೇಸ್ಟ್ ಆಫ್ ಟೆಂಪಲ್ಸ್ ಇಲ್ಲಿ ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ಪಲ್ಲವಿ. ಏನ್ ತಗೊಂಡಿದ್ರಿ ಮೇಡಮ್ ಇವಾಗ? ಇಡ್ಲಿ, ಉಪ್ಪಿಟ್ಟು, ಶಾವಿಗೆ ಬಾತ್. ಓಕೆ. ಎಲ್ಲ ಫುಡ್ ಬಹಳ ಚೆನ್ನಾಗಿದೆ. ಓಕೆ. ಹೋಮ್ ಮೇಡ್ ಫುಡ್, ಟೇಸ್ಟಿ ಆಲ್ಸೋ, ಡೆಲಿಷಿಯಸ್, ಅಥೆಂಟಿಕ್ ಫುಡ್. ಓಕೆ, ಎಲ್ಲರೂ ಟ್ರೈ ಮಾಡ್ಬೇಕು, ಖಂಡಿತ ಬರ್ಬೇಕು. ಯಾವುದು ತುಂಬಾ ಇಷ್ಟ ಆಯ್ತು ಮೇಡಮ್? ಸರ್ ಎಲ್ಲಾನು ಇಷ್ಟನೇ ಸರ್. ಅದರಲ್ಲಿ ಫಸ್ಟ್ ತುಂಬಾ ಶಾವಿಗೆ ಬಾತ್. ಶಾವಿಗೆ ಬಾತ್ ನಿಮ್ದು ತುಂಬಾ ಫೇವರೇಟ್? ಯಾ. ಓಕೆ. ಬೇರೆ ಏನೇನು ಟೇಸ್ಟ್ ಮಾಡಿದ್ರಿ ನೀವು? ಎಲ್ಲ ಪುಳಿಯೋಗರೆ, ಬಿಸಿಬೇಳೆ ಬಾತ್, ಪೊಂಗಲ್, ಖಾರ ಪೊಂಗಲ್, ಆಮೇಲೆ ಕೇಸರಿ ಬಾತ್, ಪಂಚಾಮೃತ ಬಹಳ ತುಂಬಾ ಚೆನ್ನಾಗಿರುತ್ತೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ, ಎಲ್ಲಕ್ಕಿಂತ ಬೆಸ್ಟ್ ಇದೆ ಸರ್ ನಮ್ಮ ಏರಿಯಾಗೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಎಲ್ಲರೂ ಖಂಡಿತ ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ಇಲ್ಲಿ ಫಿಲ್ಟರ್ ಕಾಫಿ ಕೂಡ ತುಂಬಾನೇ ಸಖತ್ತಾಗಿರುತ್ತೆ. ನೋಡಿ, ಫಿಲ್ಟರ್ ಕಾಫಿ ಮಾಡ್ತಾ ಇದ್ದಾರೆ. ತಿಂಡಿ ತಿಂದಮೇಲೆ ಕಾಫಿ ಕುಡಿಯೋದನ್ನು ಮರಿಬೇಡಿ. ಹಾಗೆ ಕಾಫಿ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡಿ, ಶುದ್ಧ ಸಸ್ಯಾಹಾರಿ ಮನೆ ಊಟ ಯಾವ ರೀತಿ ಕಾಣ್ತಾ ಇದೆ ನೋಡಿ, ಪಂಚಾಮೃತ ನೋಡಿ ಇದು. ಬನ್ನಿ ಫ್ರೆಂಡ್ಸ್, ಈಗ ಕಶ್ಯಪ್ಸ್ ಕಿಚನ್ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ಮೇಡಮ್ ತಮ್ಮ ಹೆಸರು? ಭಾಮ ಅಂತ. ಮೇಡಮ್ ಎಷ್ಟು ವರ್ಷ ಆಯ್ತು ನೀವು ಅದು ಹೋಟೆಲ್ ಶುರು ಮಾಡಿ? ಸರ್ 6 ತಿಂಗಳು. 6 ತಿಂಗಳಾಯ್ತಾ? ಏನು ಸ್ಪೆಷಲ್ ಮೇಡಮ್ ನಿಮ್ಮ ಹೋಟ್ಲಲ್ಲಿ? ಸರ್ ನಮ್ಮ ಹೋಟ್ಲಲ್ಲಿ ಇಡ್ಲಿ ವಡೆ ಪುಳಿಯೋಗರೆ ಸ್ಪೆಷಲ್ ಸರ್. ಓಕೆ. ಕಸ್ಟಮರ್ಸ್ ತುಂಬಾ ಹೇಳ್ತಾ ಇದ್ದಾರೆ, ತುಂಬಾ ಸಖತ್ ಟೇಸ್ಟಿಯಾಗಿದೆ, ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ಇಲ್ಲೇ ಬರಬೇಕು, ಮನೆ ಊಟ ತರ ಇದೆ, ಅಮ್ಮ ಮಾಡಿದ ತರ ಇದೆ ಅಂತ. ಏನ್ ಮೇಡಮ್ ಇದ್ರ ಗುಟ್ಟು? ಬಿಟ್ಟು ಅಂತ ಏನೂ ಇಲ್ಲ ಸರ್, ನಾವು ಎಲ್ಲ ಹೈಜಿನಿಕ್ ಆಗಿ ಮಾಡ್ತಾ ಇದೀವಿ. ಪ್ಲಸ್ ಅದ್ರ ಜೊತೆಗೆ ನಾವ್ ಯಾವ್ದೇ ತರ ಸೋಡಾ, ಟೇಸ್ಟಿಂಗ್ ಪೌಡರ್ ಎಲ್ಲ ಯಾವ್ದು ಬಳಸ್ತಾ ಇಲ್ಲ. ಸೊ ನಾವ್ ಹೇಗೆ ಮನೇಲಿ ಮಾಡ್ತೀವೋ ಅದೇ ರೀತಿ ಇಲ್ಲೂ ಮಾಡ್ತಾ ಇದೀವಿ. ಸೊ ಹಂಗಾಗಿ ಮನೆ ಟೇಸ್ಟೇ ಬರುತ್ತೆ ನಿಮ್ಗೆ. ಓಕೆ.
ಏನೇನು ಸಿಗುತ್ತೆ ಮೇಡಮ್ ಹೋಟೆಲ್? ಸರ್ ನಮ್ಮ ಬೆಳಗ್ಗೆ 7:30 ಓಪನ್ ಆಗುತ್ತೆ. ಸೊ ಹಾಗಾಗಿ 7:30 ಓಪನ್ ಆದ್ರೆ ಇಡ್ಲಿ ವಡೆ, ಪುಳಿಯೋಗರೆ, ಶಾವಿಗೆ ಬಾತು, ಬಿಸಿಬೇಳೆ ಬಾತು, ಕೇಸರಿ ಬಾತು, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಅನ್ನ ಸಾಂಬಾರು. ಮಧ್ಯಾಹ್ನ 12:30 ಊಟ ಶುರುವಾಗುತ್ತೆ. ಸೊ ಮಧ್ಯಾಹ್ನ 12:30 ಊಟ ಅನ್ನ ಸಾಂಬಾರ್, ಅನ್ನ ರಸಂ ಸಿಗುತ್ತೆ, ಒಂದ್ ಹಪ್ಳ, ಒಂದ್ ಬಜ್ಜಿ. ಸೊ ಈ ರೀತಿ 3 ಗಂಟೆ ತನಕ ಮಾಡ್ತೀವಿ. ಮತ್ತೆ ನಂತರ 6:30 ಓಪನ್ ಮಾಡ್ತೀವಿ. 6:30 ಓಪನ್ ಮಾಡಿದ್ರೆ ತಿರ್ಗಾ ನಿಮ್ಗೆ ಇಡ್ಲಿ, ಪುಳಿಯೋಗರೆ, ರೈಸ್ ಬಾತು ಇದೆಲ್ಲ. ತಿರ್ಗಾ ನಂತರ 9 ಗಂಟೆ 9:30 ತನಕ ಇರ್ತೀವಿ. ಕ್ಲೋಸ್ ಆಗುತ್ತೆ. ಹೌದು. ಯಾವುದು ತುಂಬಾ ಸ್ಪೆಷಲ್ ಮೇಡಮ್ ನಿಮ್ಮ? ಪುಳಿಯೋಗರೆ ಸ್ಪೆಷಲ್ ಸರ್. ಪುಳಿಯೋಗರೆ ಏನ್ ವಿಶೇಷ ಮೇಡಮ್? ಹೇಗೆ ತಯಾರು ಮಾಡ್ತೀರಾ? ಹೇಗೆ ಅಂದ್ರೆ ಎಲ್ಲ ಫ್ರೆಶ್ ಆಗಿ ತಂದು ನಾವು 3 ದಿವಸಕ್ಕೆ ಒಂದ್ಸಲ ಗೊಜ್ಜನ್ನ ತಯಾರು ಮಾಡ್ತೀವಿ. ಸೊ ಯಾವ್ದೇ ಹಳೆ ಸ್ಟಾಕ್ ಆತರ ಏನು ಇಡಲ್ಲ. ನಾವು 3 ದಿವಸಕ್ಕೆ ಒಂದ್ಸಲ ಫ್ರೆಶ್ ಆಗಿ ಗೊಜ್ಜು ಪ್ರಿಪೇರ್ ಮಾಡ್ತೀವಿ. ಸೊ ಹಂಗಾಗಿ ಅದು ಫ್ರೆಶ್ನೆಸ್ ಟೇಸ್ಟ್ ಸಿಗುತ್ತೆ ಜನಕ್ಕೆ. ಸೊ ಅದು ಒಳ್ಳೇದು ಸರ್. ಅದಕ್ಕೆ ನಾವ್ ಯಾವ್ದೇ ರೀತಿ ಟೇಸ್ಟಿಂಗ್ ಪೌಡರ್ ಆಗ್ಲಿ ಏನು ಬಳಸಲ್ಲ. ನಾವ್ ಏನು ಮೆಣಸಿನ ಪುಡಿ ಫ್ರೆಶ್ ಆಗಿ ಗೊಜ್ಜಿನ ಪುಡಿ ಹುರಿದ್ಬಿಟ್ಟು ಹಾಕಿ ಗೊಜ್ಜು ಮಾಡ್ತೀವಿ ಸರ್. ಸೊ ಯಾವ್ದೇ ತರ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ಅದಕ್ಕೆ. ನೀವೇ ಓನ್ ಆಗಿ ಪ್ರಿಪೇರ್ ಮಾಡ್ತೀರಾ? ಹೌದು ಸರ್. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಮೇಡಮ್? ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಸೊ ಅವರು ಎಲ್ಲಾ ರೀತಿಯಾಗಿ ಟ್ರೈ ಮಾಡಿದ್ದಾರೆ. ಸೊ ಪದೇ ಪದೇ ಬರೋ ಕಸ್ಟಮರ್ಸ್, ರಿಪೀಟೆಡ್ ಕಸ್ಟಮರ್ಸ್ ತುಂಬಾ ಜನ ಇದ್ದಾರೆ ನಮಗೆ. ಸೊ ಹಂಗಾಗಿ ರೆಗ್ಯುಲರ್ ಆಗಿ ಬರೋರು ಪುಳಿಯೋಗರೆ, ಇಡ್ಲಿ, ಅನ್ನ ಸಾಂಬಾರು ಈ ತರ ತಗೊಂಡೋರು ತುಂಬಾ ಜನ ಇದ್ದಾರೆ. ಪ್ಲಸ್ ಪುಳಿಯೋಗರೆ ಗೊಜ್ಜುನು ಕೊಡ್ತೀವಿ ನಾವು. ಸೊ ಅದನ್ನು ಕೂಡ ಕಸ್ಟಮರ್ಸ್ ತುಂಬಾ ಜನ ತಗೊಂಡ್ ಹೋಗ್ತಾರೆ. ಸೊ 1/4 kg, ಅರ್ಧ kg, 1 kg ಈ ತರ ಬೇಕಾಗಿರೋ ಟೈಮಲ್ಲಿ ಅವ್ರಿಗೆ ಬಂದು ಮುಂಚೆನೆ ಹೇಳ್ತಾರೆ. ಸೊ ಆ ಟೈಮಲ್ಲಿ ತಗೊಂಡ್ ಹೋಗ್ತಾರೆ. ಸೊ ಪುಳಿಯೋಗರೆ ಗೊಜ್ಜು ಮತ್ತೆ ಪುಳಿಯೋಗರೆ ವಿಶೇಷವಾಗಿ. ಮತ್ತೆ ಕ್ಯಾಟರಿಂಗ್ ಸರ್ವಿಸ್ ಎಲ್ಲ ಮಾಡ್ತೀರಾ? ಹೌದು ಸರ್, ಕ್ಯಾಟರಿಂಗ್ ಸರ್ವಿಸ್ ಮಾಡ್ತೀವಿ. ಓಕೆ. ವೆಜ್ ಮಾತ್ರ ಅಲ್ವಾ? ಹೌದು ಸರ್, ವೆಜ್ ಮಾತ್ರ. ಯಾವ್ದೇ ತರಹದ ಏನಾದ್ರೂ ಆಗಿರ್ಬೋದು. ಒಂದು ಮಿನಿಮಮ್ ಅಂತ ಏನೂ ಇಲ್ಲ. ಒಂದು 10 ಜನದಿಂದ ಸ್ಟಾರ್ಟ್ ಮಾಡಿ ಮಾಡ್ತೀವಿ. ಸೊ ಇಷ್ಟೇ 50 ಜನನೇ ಇರ್ಬೇಕು ಅಂತ ಏನೂ ಇಲ್ಲ. ಸೊ 10 ಜನದಿಂದ ಸ್ಟಾರ್ಟ್ ಮಾಡಿ ಮಾಡ್ತೀವಿ. ಸೊ ಅಂದ್ರೆ ಒಂದು ದಿವಸದ ಮುಂಚಿತವಾಗಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ರೆ ನಾವು ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್. ಸಿ ಯು.